ವರ್ಷ ಕೇಳಿರೋ ಪ್ರಶ್ನೆಯಿಂದ ಅದಕ್ಕೆ ಉತ್ತರ ಕೊಡೋದರ ಮೂಲಕ ಈ ಮಾಧ್ಯಮಗೋಷ್ಠಿಯನ್ನು ಆರಂಭಿಸ್ತಿರ್ತಕ್ಕಂಥದ್ದು ತುಂಬ ಸೂಕ್ತವಾಗಿದೆ. ವರ್ಷ ಅಂದರೆ ಏನು ಗೊತ್ತಲ್ಲ ನಿಮಗೆ? 12 ತಿಂಗಳ ಅವಧಿ ಮಾತ್ರ ಅಲ್ಲ, ಮಳೆ ಅಂತ ಕೂಡ. ಸೊ ಎಲ್ಲ ಕಡೆ ಮಳೆ ಬರ್ತಾ ಇದೆ. ಅಷ್ಟೇ ಸುಲಲಿತವಾಗಿ ಸುಭೋಗವಾಗಿ ವರ್ಷ ಮಾತಾಡ್ತಿದ್ದಾಳೆ. ವರ್ಷ ಯಾರು ಮತ್ತು ಅನೇಕರಿಗೆ ಗೊತ್ತಿದೆ ಅಥವಾ ಗೊತ್ತಿಲ್ಲ, ಕನ್ನಡದ ಪ್ರಖ್ಯಾತ ಛಾಯಾಗ್ರಾಹಕರ ಮಗಳು. ಅವರ ತಂದೆ ಎಸ್ ರಾಮಚಂದ್ರ ಬಹುದೊಡ್ಡ ಛಾಯಾಗ್ರಾಹಕರು. ಕಪ್ಪು ಬಿಳುಪು ಕಾಲದಲ್ಲಿ 35mm ಫಿಲ್ಮ್ ಮಾಡುವಾಗ ನಮ್ಮಂಥ ಹೊಸ ನಿರ್ದೇಶಕರಿಗೆಲ್ಲ ಸಾಥ್ ಕೊಟ್ಟವರು ಗಿರೀಶ್ ಕಾಸರವಳ್ಳಿಯವರಂಥವ್ರ ಜೊತೆ ಕೆಲಸ ಮಾಡಿದಂಥ ಹಿರಿಯರು. ಪುನಾ ಇನ್ಸ್ಟಿಟ್ಯೂಟ್ನ ಪದವೀಧರ, ಕನ್ನಡದ ಹೆಮ್ಮೆ. ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿ ಕೂಡ ಅಂತ ಹೇಳ್ಕೊಳ್ಳೋಕೆ ನಮ್ಗೆ ಹೆಮ್ಮೆ ಆಗುತ್ತೆ. ಮೊದಲು ವರ್ಷಕ್ಕೆ ಧನ್ಯವಾದಗಳು. ಸ್ನೇಹ ಅಂದ್ರೇನು ಅಂತ ಆಕೆ ಕೇಳಿರೋ ಪ್ರಶ್ನೆಗೆ ಉತ್ತರ ಹೇಳಕ್ಕೆ ಮುಂಚೆ ನನಗೆ ಸ್ವಲ್ಪ ಅನಾರೋಗ್ಯ ಇದೆ, ಚಿಕ್ಕ ಪುಟ್ಟ ಧ್ವನಿಯ ಕಿರಿಕಿರಿ ಇದೆ. ಸರಳವಾಗಿ ಹೇಳಬೇಕು, ಒಂದು ಸಾಲಲ್ಲಿದ್ದರೆ ಮನುಷ್ಯನಿಗೆ ಕೊಡೋ ಒಳ್ಳೆತನ, ಮನುಷ್ಯನಿಗೆ ಕೊಡೋ ಪ್ರೀತಿ, ಇದು ಬಹಳ ಸರಳವಾದ ವ್ಯಾಖ್ಯಾನ. ಮತ್ತು ಈ ಸ್ನೇಹ 3-4 ಬಗೆಗಳಲ್ಲಿರುತ್ತೆ. ರಕ್ತ ಸಂಬಂಧಗಳಲ್ಲಿರುತ್ತೆ, ಭಾವ ಸಂಬಂಧಗಳಲ್ಲಿರುತ್ತೆ, ವ್ಯಾವಹಾರಿಕ ಸಂಬಂಧಗಳಲ್ಲಿರುತ್ತೆ. ಈ ಎಲ್ಲದರಲ್ಲೂ ಕೂಡ ಒಂದು ಸ್ನೇಹ ಇರಲಿಕ್ಕೆ ಸಾಕು. ರಕ್ತ ಸಂಬಂಧದಲ್ಲಿ ಇಕ್ಕಟ್ಟು ಬಿಕ್ಕಟ್ಟು ಇದ್ರೆ, ವ್ಯಾವಹಾರಿಕ ಸಂಬಂಧಗಳಲ್ಲಿ ಚೌಕಟ್ಟುಗಳಿದ್ರೆ, ಭಾವ ಸಂಬಂಧ ಎಲ್ಲರೂ ಮೀರುವಂಥದ್ದು, ಭಾವನೆಗಳ ಜೊತೆ ಇರ್ತಕ್ಕಂಥದ್ದು, ಮುಕ್ತವಾಗಿರ್ತಕ್ಕಂಥದ್ದು. ಅಂಥದ್ದೊಂದು ಸಂಬಂಧ ನಿಮ್ಗೆಲ್ಲರಿಗೂ ನಮ್ಗೆಲ್ಲರಿಗೂ ಇದೆ. ಈ ಭಾವ ಸಂಬಂಧ ಪವಿತ್ರವಾಗಿರಬೇಕು ಮತ್ತು ಪರಸ್ಪರ ಹೊರೆಯಾದ್ದಾಗಿರಬೇಕು. ಫಲಾಪೇಕ್ಷೆ ಇರಬಾರ್ದು. ಅದರಲ್ಲಿ ಕೊಡುಕೊಳ್ಳುವ ಪ್ರೀತಿ ಇರಬೇಕು. ಅದು ಗೆಳೆಯರ ಮಧ್ಯೆ ಇರ್ಬೋದು, ಗೆಳತಿಯರ ಮಧ್ಯೆ ಇರ್ಬೋದು, ಕುಟುಂಬದ ಸದಸ್ಯರ ಮಧ್ಯೆ ಇರ್ಬೋದು, ಗುರು ಶಿಷ್ಯರ ಮಧ್ಯೆ ಇರ್ಬೋದು, ಒಬ್ಬ ಬಾಸ್ ಮತ್ತು ಒಬ್ಬ ನೌಕರನ ಮಧ್ಯೆ ಇರ್ಬೋದು, ಯಾರ ಮಧ್ಯೆ ಬೇಕಾಗಿರೋಕ್ಕೆ ಸಾಧ್ಯ, ದಾಂಪತ್ಯದಲ್ಲಿ ಇರಬಹುದು. ಆದ್ದರಿಂದ ನಾನು ಯಾವಾಗಲೂ ನನಗೆ ಸಿಕ್ಕುವ ಸಂಬಂಧ, ಸ್ನೇಹನ ಅತ್ಯಂತ ಜತನವಾಗಿ ಕಡೆಯವರೆಗೆ ಇಟ್ಕೋಬೇಕು ಅಂತ ತುಂಬ ಪ್ರಯತ್ನ ಮಾಡ್ತೀನಿ. ಚಿಕ್ಕ ಪುಟ್ಟ ಅರೆಕೊರೆಗಳಿದ್ರೂ ಸರಿಪಡಿಸ್ಕೊಂಡು ಮುಂದೆ ಹೋಗ್ಬೇಕು ಜೀವನದಲ್ಲಿ. ಹಾಗಾಗಿ ನನ್ನ ಜೊತೆ ಯಾರಾದರೂ ಸ್ನೇಹಿತರು ಇದ್ದಾರೆ ಅಂದರೆ ಎಷ್ಟು ವರ್ಷದಿಂದ ಅಂದರೆ 30 ವರ್ಷ 40 ವರ್ಷ ಹೀಗೆ ಇದ್ದಾರೆ. ಅದು ನನ್ನ ನಂಬಿಕೆ. ಯಾಕೆಂದರೆ ಸ್ನೇಹದಿಂದಲೇ ನಾವು ಎಲ್ಲವನ್ನು ಕಟ್ಟೋಕ್ಕೆ ಸಾಧ್ಯ, ಬೆಳೆಯೋಕ್ಕೆ ಸಾಧ್ಯ, ಹರಡೋಕ್ಕೆ ಸಾಧ್ಯ. ಒಂದೇ ಒಂದು ಸ್ನೇಹ, ಒಂದು ಮುಗುಳ್ನಗೆ ಇದ್ದರೆ ಎಷ್ಟೋ ಸಮಸ್ಯೆಗಳು ಸರಿ ಹೋಗುತ್ತೆ. ಒಂದು ಸರ್ಕಾರಿ ನೌಕರಿಗೆ ಹೋದಾಗ ಅಥವಾ ಒಂದು ಬೆಂಗಳೂರು ಟ್ರಾಫಿಕ್ ನೋಡಿದಾಗ ಜನ ಮುಗುಳ್ನಂತ ಮಾತಾಡಬಾರ್ದ, ಸ್ವಲ್ಪ ನಗ್ನಂತ ನೋಡಬಾರ್ದ ಒಬ್ರನ್ನೊಬ್ರು ಅಂತ ತುಂಬ ಅನಿಸುತ್ತೆ. ಎಲ್ಲರೂ ಒಬ್ಬರನ್ನೊಬ್ರು ಶತ್ರುಗಳ ಹಾಗೆ, ಸಂಬಂಧವೇ ಇಲ್ಲ, ನಾವು ನಮ್ಮ ಕೆಲಸಕ್ಕೆ ಬಂದಿದ್ದೀವಿ ಭೂಮಿ ಮೇಲೆ, ಅವ್ರ ಕೆಲಸಕ್ಕೆ ಬಂದಿದ್ದಾರೆ, ಮಾತೇ ಆಡಬೇಕಾಗಿಲ್ಲ ನಾವು ಅನ್ನೋ ಥರ ಪಟ್ಟು ಹಿಡಿದವರಾಗಿ ಜನ ಯಾಕೆ ಇರಬೇಕು? ಯಾವುದರ ಕೊರತೆ ಇದು? ಈ ಕೊರತೆಯನ್ನು ನೀಗಿಸುವುದೇ ಕಲೆಯ ಕೆಲಸ, ಸಾಹಿತ್ಯದ ಕೆಲಸ, ಸಿನಿಮಾದ ಕೆಲಸ, ಎನಿ ಆರ್ಟ್. ಅದರ ಕೆಲಸವೇ ಸ್ನೇಹದ ಬೆಸುಗೆ, ಮುಗುಳ್ನಗೆ ಮತ್ತು ಸಮಾಜವನ್ನು ಆರೋಗ್ಯಕರವಾಗಿ ಮುನ್ನಡೆಸ್ತಕ್ಕಂಥದ್ದು. ಹೀಗಾಗಿ ತುಂಬ ಜನ ಸ್ನೇಹಿತರನ್ನು ಹೊಂದಿದ್ದೇನೆ. ಅದು ಸಾಧ್ಯವೇ ಇಲ್ಲ ಅಂದಾಗ ಸ್ನೇಹ ತುಂಡರಿಸಲ್ಪಡುತ್ತೆ, ಏನು ಮಾಡೋಕ್ಕಾಗಲ್ಲ. And especially today, I'm very happy because Nagesh coming matarti now. He can take up all my mic. I don't mind. So friendship Matrala association and my chance in films in Bandido. I'm going to play a scratch tune. Okay? In Bani, tune number 49. ಚಾನ್ಸ್ ಕೊಡೋ ಥರ ಇರಬಹುದು ಇಲ್ಲಿ ಅಂತ
So that's why, and he was making coffee. ಶೋಭಾ ಅವ್ರು ಇದ್ರು, ಅವ್ರ ಕೆಲಸಕ್ಕೆ ಹೋಗಿದ್ರು ಅಲ್ಲಿ ಸನ್ನಿವೇಲ್ನಲ್ಲಿ ಅನ್ಸತ್ತಲ್ಲ, ಸನ್ನಿವೇಲ್. ಆ್ಯಂಡ್ ನನಗೆ ಅವ್ರ ಮನೆಗೆ ಹೋಗಿ ಇಷ್ಟು 72 ಸ್ಕ್ರ್ಯಾಚ್ ಟ್ಯೂನ್ಸ್ನ ಪ್ಲೇ ಮಾಡಿದೆ. ಟ್ಯೂನ್ ನಂಬರ್ 49 ವಾಪಸ್ ಬಂದರು, ಇದನ್ನು ನಾವು ಯೂಸ್ ಮಾಡೋಣ ಅಂತ ಹೇಳಿದ್ರು. ದಟ್ಸ್ ವೆನ್ ಐ ನ್ಯೂ ನನಗೆ ಒಂದು ಚಾನ್ಸ್ ಬರೋ ಥರ ಇದೆ ಅಂತ. ಸೊ ದೆನ್ ಟ್ಯೂನ್ ನಂಬರ್ 49 ಅಂತ ನಾನು ಕಲಿತಾ ಹೋಗ್ತಾ ಇದ್ವಿ ಅಂಟಿಲ್ ದಿಸ್ ಮ್ಯಾನ್ ರೋಟ್ ದೋಸ್ ಬ್ಯೂಟಿಫುಲ್ ವರ್ಡ್ಸ್, 100 ಜನ್ಮಕ್ಕೂ. ಆಮೇಲೆ ಅದು ಐಡೆಂಟಿಟಿನೇ ಚೇಂಜ್ ಆಗ್ಬಿಟ್ಟು 100 ಜನ್ಮಕ್ಕೂ ಅಂತ. ಸೊ ಅಲ್ಲಿಂದ ಶುರುವಾಗಿ ಥ್ರೂ 7 ಮೂವೀಸ್ ಇವಾಗ ಇಲ್ಲಿಗೆ ಬಂದಿದೆ, ಮನೋಮೂರ್ತಿ ಮ್ಯೂಸಿಕಲ್. ಆ್ಯಂಡ್ ಹೋಪ್ಲಿ ಇಟ್ ವಿಲ್ ಆಲ್ಸೋ ಬಿ ಆಸ್ ಗುಡ್ ಟು ಎವ್ರಿಬಡಿ, ಟು ಆಲ್ ದ ಲಿಸ್ನರ್ಸ್. ಬಹಳಷ್ಟು ಜನ ಲಿರಿಕ್ಸು ಅದನ್ನು ನಮ್ಮೂರ ಬೆಟ್ಟದ ಮೇಲೂ ಬರಿಬೋದಾಗಿತ್ತು, ಅದೇನು ದೊಡ್ಡ ವಿಷಯ ಅಲ್ಲ. ಅದೇನಾಯ್ತಂದರೆ ನನ್ನ ಪತ್ನಿ ಶೋಭಾ ಅಲ್ಲಿ ಕೆಲಸದಲ್ಲಿದ್ದರು. ಸರ್ ಹೇಳಿದಾಗೆ ಸ್ಯಾನ್ ಹುಸೇನ್ ಅಂತ ಒಂದು ಬಡಾವಣೆ, ಇವ್ರ ಮನೆ ಫ್ರೀಮಾಂಟ್ ಅಂತ. ತಾತ್ಕಾಲಿಕವಾಗಿ ಒಂದು ಪ್ರಾಜೆಕ್ಟ್ ಮೇಲೆ ಹೋಗಿದ್ರು. ನಾನು ಐ ವಾಸ್ ಶಟ್ಲಿಂಗ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ US. ನಾನು ಮರುದಿನ ಇಂಡಿಯಾಗೆ ಬರಬೇಕಾಗಿತ್ತು. ಬರೋಕ್ಕೆ ಮುಂಚೆ ಈ ಟ್ಯೂನು ಕೊಟ್ಟರು, ಅದು ನನಗೆ ಇಷ್ಟ ಆಯಿತು ಟ್ಯೂನ್. ನಿಜ ಹೇಳಬೇಕಂದ್ರೆ ಮನೋಮೂರ್ತಿಯವರು ಬೇರೆ ಟ್ಯೂನ್ಗಳನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ರು. ಅದನ್ನು ನೋಡಿ ಚಂದ್ರು ಸ್ವಲ್ಪ ಚೆನ್ನಾಗಿದೆ, ಇಲ್ಲ ಇದಿರಲಿ ಅಂತ ನಾನು ಅಂದೆ. ಅಂದರೆ ಇದರೊಳಗಡೆ ಯಾವುದೋ ಒಂದು ಯಾತನೆ, ಪ್ರೇಮದ ನಿವೇದನೆ ಇದೆ ಅನ್ನೋದು ಬರಹಗಾರನಾಗಿ ನನಗೆ, ನಾಟ್ ದಟ್ ಅವ್ರಿಗಿಂತ ನಾನು ಗ್ರೇಟ್ ಅಂತ ಅಲ್ಲ, ಬರೆಯುವ ಕೈಗೆ ಈ ಟ್ಯೂನಲ್ಲಿ ಏನೋ ಒಂದು ಜೀವ ಇದೆ ಅನ್ನಿಸ್ತು. ಸೊ ನೆಕ್ಸ್ಟ್ ಡೇ ಹೊರಡಬೇಕಾಗಿತ್ತು. ನಾನು ಇಲ್ಲಿ ಬಂದು ಬೇರೆ ಸಿದ್ಧತೆ ಮಾಡಲಿಕ್ಕಿತ್ತು. ಆಮೇಲೆ ಈ ಥರ ತುಂಬ ಜನ ಸಂಗೀತ ನಿರ್ದೇಶಕರು, ನಟರು, ಛಾಯಾಗ್ರಾಹಕರು, ನಿರ್ದೇಶಕರ ಹತ್ರ ಅವಕಾಶ ಕೇಳೋದಿರುತ್ತೆ. ಅದು ಯಾರು ದೊಡ್ಡ ವಿಷಯವನ್ನೆಲ್ಲ ಕಾಮನ್ ಇದೆ ಇಂಡಸ್ಟ್ರಿ, ಟ್ರೇಡಲ್ಲಿ ಇರ್ತಕ್ಕಂಥದ್ದು. ಆದರೆ ನನಗೆ ಏನು ಬಹಳ ಇಷ್ಟವಾಯಿತು ಅಂತ 2 ಅಂಶಗಳು ಮನೋಮೂರ್ತಿಯವ್ರ ಬಗ್ಗೆ ಹೇಳಬೇಕು. ಇಲ್ಲಿ ಅನೇಕ ಕಿರಿಯರಿದ್ದೀರಿ, ಸಿನಿಮಾದಲ್ಲಿ ಕೆಲಸ ಮಾಡುವಂಥ ಉತ್ಸಾಹಿಗಳು, ಇದನ್ನು ಕೇಳಿಸ್ಕೊಳ್ಬೇಕು. ಏನಂದರೆ, ನೀವು ಯಾವುದಾದ್ರೂ ಒಂದು ಪ್ರಾಜೆಕ್ಟನ್ನ ಒಪ್ಪಿಕೊಂಡಾಗ ಅದನ್ನು ತುಂಬ ಆಳವಾಗಿ ಪ್ಯಾಷನೇಟ್ ಆಗಿ ಮಾಡಬೇಕು. ನಂಬರ್ 1. 2, ಸಕಾಲಕ್ಕೆ ಮಾಡಬೇಕು. ತುಂಬ ಮುಖ್ಯವಾದ ಟೈಮ್ ಸೆನ್ಸ್ ಮತ್ತು ಕ್ವಾಲಿಟಿ ಡೆಲಿವರಿ ಮಾಡೋದು ತುಂಬ ಮುಖ್ಯವಾದ. ನಾನು ಅತ್ಯುನ್ನತವಾದ ಕ್ವಾಲಿಟಿ ಕೊಡ್ತೀನಿ, ಒಂದು 10 ವರ್ಷ ಕಾಯಿರಿ ಅಂದರೆ ಯಾರೂ ನಿಮಗೋಸ್ಕರ ಕಾಯಲ್ಲ, ಅದು ಬಹಳ ತಪ್ಪಾಗುತ್ತೆ. ಇನ್ನೊಂದು, ತಕ್ಷಣಕ್ಕೆ ಕೊಡ್ತೀನಿ ಆದರೆ ತುಂಬ ಮೀಡಿಯೋಕರ್, ಅದೇನೋ ಒಂದಷ್ಟು ಕೊಟ್ಬಿಡ್ತೀನಿ ಟ್ರ್ಯಾಶ್ನ ಅಂದರೆ ಅದನ್ನು ಕೂಡ ಯಾರೂ ಇವತ್ತು ಒಪ್ಕೊಳ್ಳಲ್ಲ. ಈ ದೃಷ್ಟಿಯಿಂದ ಆ 2 ಪಾಯಿಂಟ್ಸ್ ಮನೋಮೂರ್ತಿಯವ್ರ ಬಗ್ಗೆ ನನಗೆ ತುಂಬ ಮುಖ್ಯವಾದಂಥ ಪಾಯಿಂಟ್ಸ್ಗಳು. ಆ ಮನುಷ್ಯ ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋಗಿ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡಿಕೊಂಡು, ಮ್ಯೂಸಿಕ್ ಶಾಲೆಯಲ್ಲಿ ಕಲ್ತ್ಕೊಂಡು, ಅಲ್ಲಿಂದ ಬಂದು ಅವರು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು, ಅದ್ರ ಜೊತೆಗೆ ಮ್ಯೂಸಿಕ್ ಪರ್ಸ್ಯೂ ಮಾಡ್ತಾಯಿದ್ರು. ನಾನು ಅದನ್ನು MA ವಿದ್ಯಾರ್ಥಿ ಆಗಿದ್ದಾಗ ನನಗೆ ಪಠ್ಯವಾಗಿತ್ತು. ನಾನು ಪ್ರಾಕ್ಟಿಕಲ್ ಕ್ರಿಟಿಸಮ್ ಅಂತ ತಗೊಂಡಿದ್ದೆ, ಆ ಪ್ರಾಯೋಗಿಕ ವಿಮರ್ಶೆ ವಿದ್ಯಾರ್ಥಿ, ನನಗೆ ಟೆಕ್ಸ್ಟ್ ಆಗಿತ್ತು. ಅದನ್ನು ತುಂಬ ಪ್ರತಿ ಪದವನ್ನು ಸೀಳಿ ನೋಡುವ, ಬಗೆದು ನೋಡುವ, ಅರ್ಥ ಮಾಡಿಕೊಳ್ಳುವಂಥ ಅವಕಾಶ ನಮಗೆ ಬಂದಿದ್ದಾಗಿತ್ತು. ನನಗೆ ಆಗ ಅನಿಸಿತ್ತು, ಎಂದಾದರೂ ಈ ಹಾಡನ್ನು ಚೆನ್ನಾಗಿ ಬಳಸ್ಕೋಬೇಕು ಒಂದೇ ಅಂತ ಹೇಳಿ. ಆಮೇಲೆ ಯಾವುದೇ ಒಬ್ಬ ನಿರ್ದೇಶಕ ನನ್ನ ಪ್ರಕಾರ ತನ್ನ ಸಿನಿಮಾಗಳಿಗೆ ನನ್ನದೇ ಕಥೆಗಳಿರಬೇಕು, ನನ್ನದೇ ಕಾದಂಬರಿ ಇರಬೇಕು, ನನ್ನದೇ ಗೀತೆಗಳಿರಬೇಕು ಅಂತ ಹಠಕ್ಕೆ ಬೀಳಬಾರ್ದು. ಯಾವುದು ಆ ಕಥೆ ಆ ಸಂದರ್ಭಕ್ಕೆ ಸೂಕ್ತ ಅದನ್ನು ಎಲ್ಲಿಂದಾದರೂ ತೆಗೆದು ಹಾಕೋಬೇಕು. ಯಾವ ಹಿರಿಯರದಾಗಿರಲಿ, ಕೀರ್ತನೆ ಆಗಿರಲಿ, ಜನಪದ ಆಗಿರಲಿ, ವಚನ ಸಾಹಿತ್ಯ ಆಗಿರಲಿ, ಸರ್ವಜ್ಞನ ತ್ರಿಪದಿ ಆಗಿರಲಿ, ಭಾವಗೀತೆ ಆಗಿರಲಿ ತಗೋಬೇಕು. ಅದು ನಾನು ಆ ಥರದ ಒಂದು ಮುಕ್ತ ಮಾರ್ಗವನ್ನು ಆರಂಭದಿಂದ ನಾನು ಇಟ್ಕೊಂಡಿದ್ದವನು. ಹೀಗಾಗಿ ಅಡಿಗರು ನನ್ನ ಮೆಚ್ಚಿನ ಕವಿಗಳ ಆ ಗೀತೆ ಏನಿತ್ತು, ಯಾವ ಮೋಹನ, ಬೇರೆ ಬೇರೆ ಅರ್ಥಗಳನ್ನು ಧ್ವನಿಸುವಂಥ ಗೀತೆ. ಅದನ್ನು ಒಂದು ರೀತಿ ಗೋಪಾಲಕೃಷ್ಣ ಅಡಿಗರು ಮುಂದೆ ನಾಗತೇಳಿ ಚಂದ್ರಶೇಖರ ಅಂತ ಒಬ್ಬ ಬಂದು ಸಿನಿಮಾ ಮಾಡ್ತಾನೆ, ಅವನಿಗೆ ಬೇಕಾಗಬಹುದು ಅಂತ ಬರೆದಿಟ್ಟು ಹೋದ್ರೇನೋ ಅನ್ನೋ ಹಾಗೆ ಅನ್ಸುತ್ತೆ ಅದರ ಪದಗಳನ್ನ ಓದಿದಾಗ. ಹೌದು, ಆದರೆ
ಅದಾಗಲೇ ಭಾವಗೀತೆಯಾಗಿ ತುಂಬ ಯಶಸ್ವಿಯಾಗಿತ್ತು. ಮೈಸೂರು ಅನಂತ ಸ್ವಾಮಿ ಮಾಡಿದರು, ರತ್ನಮಾಲಾ ಹಾಡಿದ್ರು. ಅದ್ಯಾವುದನ್ನು ಕೇಳದೆ, ಆ ಒಂದು ಕಂಪೋಸಿಷನ್ಗೆ ಕಿವಿಗೊಡದೆ ಸಂಪೂರ್ಣ ಭಿನ್ನವಾಗಿ ಮನೋಮೂರ್ತಿಯವರು ಮಾಡಬೇಕು ಅಂತ ನಾನು ಅಪೇಕ್ಷೆ ಪಟ್ಟಿದ್ದು. ಆ ಹಾಡಿನಲ್ಲಿ ಅಮೆರಿಕದ ಬೇರೆ ಬೇರೆ ನಗರಗಳ ದರ್ಶನ ಆಗುತ್ತೆ. ಪೂರ್ವ ಕರಾವಳಿಯ ಅನೇಕ ಊರುಗಳು ಬರುತ್ತೆ. ಮೇಲ್ಗಡೆ ಗೋಲ್ಡನ್ ಗೇಟ್ ಬ್ರಿಡ್ಜಿಂದ ಶುರುವಾಗಿ ಕ್ಯಾಲಿಫೋರ್ನಿಯಾಗೆ ಬಂದು ಅಲ್ಲಿಂದ ಲಾಸ್ ವೆಗಾಸ್, ಲಾಸ್ ಏಂಜಲ್ಸು, ಡಿಸ್ನಿಲ್ಯಾಂಡು ಎಲ್ಲ ಬರುತ್ತೆ. ಈ ಕಡೆ ಬಂದರೆ ನ್ಯೂಯಾರ್ಕ್ ಬರುತ್ತೆ, ವಾಷಿಂಗ್ಟನ್ DC ಬರುತ್ತೆ, ನಯಾಗರಾ ಫಾಲ್ಸ್ ಬರುತ್ತೆ. ಇಷ್ಟು ಕಡೆ ವೀಸಾ ಇಲ್ಲದೆ ಅಥವಾ ಆ ಜಾಗದ ಪರ್ಮಿಷನ್ ಇಲ್ಲದೆ ಹಾಡನ್ನು ಬರೆದು ರೆಕಾರ್ಡ್ ಮಾಡ್ಕೊಂಡಿದ್ದೆ. ನನಗಿಂತ ಬಜೆಟ್ಟು, ನನಗಿಂತ ನಿರ್ಮಾಪಕರು, ನನಗಿಂತ ಮಿತಿ ಒಳಗಡೆ ಅಂದರೆ ನನಗಿಂತ ಒಬ್ಬ ಹುಚ್ಚ ಇನ್ನೊಬ್ಬರಕ್ಕೆ ಸಾಧ್ಯವೇ ಇಲ್ಲ. ಏನು ಆಸಿಫ್ ಎಲ್ಲ ಇದೇನೋ ಥರ ಮಾಡಿಬಿಟ್ಟೆ, ಹೇಗೋ ಆಗುತ್ತೆ ಅಂತ. ಅದು ಅಮೃತಧಾರೆಯಲ್ಲೂ ಹಾಗೆ ಆಯಿತು. ಅವ್ರು ಕಾಶಿನೇ ಕೊಟ್ಟಿರಲಿಲ್ಲ, ಅಮಿತಾಬ್ ಇಟ್ಕೊಂಡು ಶೂಟ್ ಮಾಡಿಬಿಟ್ಟಿದ್ದೆ, ಅಂದರೆ ಫೋಟೋ ಎಲ್ಲ ಇಟ್ಕೊಂಡು. ಈ ಥರದ್ದು ಸರಿಯೋ ತಪ್ಪು ಗೊತ್ತಿಲ್ಲ. ಒಂದು ಆತ್ಮವಿಶ್ವಾಸ ಕೆಲವೊಮ್ಮೆ ಬೇಕಾಗತ್ತೆ. ಯಾಕೆ ಅಷ್ಟು ಕಡೆ ಮಾಡಿದ್ವಿ ಅಂದರೆ, ಆಗ ಅಮೆರಿಕ ಬಗ್ಗೆ ಎಲ್ಲರಿಗೂ ಬೆರಗಿತ್ತು, ತುಂಬ ಬೆರಗಿತ್ತು. ಅಮೆರಿಕ ಅಂದರೆ 30 ವರ್ಷಗಳ ಹಿಂದೆ ಅದು ಒಂದು ಇಡೀ ಭಾರತ ಅಲ್ಲಿ ಹೋಗ್ತಾ ಇತ್ತು. ಬಹಳ ಎಲ್ರಿಗೂ ಅದನ್ನು ನೋಡೋ ಉತ್ಸಾಹ ಇತ್ತು. ಇವತ್ತು ಆ ಬೆರಗಿಲ್ಲ, ಆ ಪ್ರಶ್ನೆ ಬೇರೆ. ಅವತ್ತು ಅದಕ್ಕೋಸ್ಕರ ಒಂದು ಟೈಟಲ್ ಸಾಂಗ್ ಇಡೀ ಅಮೆರಿಕ ದರ್ಶನ ಮಾಡಿಸ್ಬೇಕು ಅದು ಅನ್ನೋದು ನನ್ನ ಅಪೇಕ್ಷೆ ಆಗಿತ್ತು. ಆಮೇಲೆ ವೀಸಾ ಸಿಗಲಿಲ್ಲ, ನಿರಾಶೆ ಆಯಿತು, ಆಮೇಲೆ ಏನೋ ಆಯಿತು ಇತ್ಯಾದಿ, ಬೇರೆ ಕಥೆ. ಕಡೆಗೆಲ್ಲ ಫಲಿಸ್ತು, ಅದು ಬಹಳ ಮುಖ್ಯ. ಹಾಗೆ ಹೇಳಿದೆ ನಾನು, ಇಷ್ಟು ಊರುಗಳನ್ನು ನಾವು ಪ್ರಾತಿನಿಧಿಕ ತೋರಿಸ್ಬೇಕು. ಈ ಊರಿನ ಸಂಗೀತ ಏನಿದೆ, ಸಿಗ್ನೇಚರ್, ಅದನ್ನೇ ನಾವು ಬಳಸೋಣ. ನೀವಲ್ಲಿ ನ್ಯೂಯಾರ್ಕ್ ಬರುವಾಗ ನ್ಯೂಯಾರ್ಕ್ನ ನಾಡಗೀತೆ ನಮ್ಗೆ ಹೇಗೆ ಜೈ ಭಾರತ ಜನನಿ ಇದೆಯೋ ಅದು ಅದರ ಆರ್ಕೆಸ್ಟ್ರಾ ಇದೆ. ವೆನ್ ಯು ವಾಚಿಂಗ್ ಸ್ಯಾನ್ ಫ್ರಾನ್ಸಿಸ್ಕೋ ಅದಕ್ಕೆ ಸಂಬಂಧಪಟ್ಟದ್ದಿದೆ, ಲಾಸ್ ವೆಗಾಸ್ಗೆ ಒಂದಿದೆ, ಲಾಸ್ ಏಂಜಲ್ಸ್ಗೆ ಒಂದಿದೆ. ಅದನ್ನೆಲ್ಲ ತುಂಬ ಅಥೆಂಟಿಕ್ ಆಗಿ ಮನೋಮೂರ್ತಿಯವರು ಕಂಪೋಸ್ ಮಾಡಿದರು. ನಾನು ಇದನ್ನು ಯಾಕೆ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂದರೆ, ಇಲ್ಲಿ ಮಾಧ್ಯಮದ ಎಚ್ಚೆತ್ತ, ಬುದ್ಧಿವಂತ, ಪ್ರಬುದ್ಧ ಗೆಳೆಯರಿದ್ದೀರಿ. ಇದು ಯಾಕೆ ಗೊತ್ತಾಗಬೇಕು ಅಂದರೆ, ಸುಮ್ಮನೆ ಜನಸಾಮಾನ್ಯರು ಒಂದು ಹಾಡನ್ನು ನೋಡ್ಕೊಂಡು ಹೋಗೋದು ಬೇರೆ, ಅದನ್ನು ವಿಶ್ಲೇಷಣೆ ಮಾಡಿ ಅದರ ಹಿಂದೆ ಏನು ಕೆಲಸ ಮಾಡಿದ್ದಾರೆ ಕಲಾಕಾರರು ಅಥವಾ ಸಂಗೀತ ನಿರ್ದೇಶಕರು ಅಂತ ಯೋಚನೆ ಮಾಡೋದು, ಅದರ ಕ್ರೆಡಿಟ್ ಅವ್ರಿಗೆ ಸಲ್ಲಬೇಕು. ಅದನ್ನೆಲ್ಲ ಆ ಹಾಡಿನಲ್ಲಿ ಅವರು ಸೂಕ್ತವಾಗಿ ಜೋಡಿಸಿ ಅದು ಒಂದು ಟೈಟಲ್ ಸಾಂಗ್. ನಾಟ್ ಓನ್ಲಿ ಹೇಳೋದ್ರಿಂದ ಕೆಲವು ಸತ್ಯಗಳನ್ನು ಹೇಳೋದು ಬಹಳ ಮುಖ್ಯ ಅಂತ ಅಂದ್ಕೊಂಡಿದ್ದೀನಿ. ಸೃಜನಶೀಲ ಯಾತ್ರೆಯಲ್ಲಂತೂ ಈ ಪ್ರಾಮಾಣಿಕತೆ ಅಗತ್ಯ ಅಂತ. ನನಗೆ ಬಹಳ ಕಾಡಿದ ಸಿನಿಮಾ ಹಾಲು ಜೇನು. ಅದು ಕ್ಯಾನ್ಸರ್ ಸುತ್ತ ಇರುವಂಥ ಒಂದು ಕಥೆ. ಅದರಲ್ಲಿ ಅಣ್ಣವರು ಹಾಡಿರೋ ಹಾಡು ಇದೆಲ್ಲ ಹಾಲು ಜೇನು ಶೀರ್ಷಿಕೆಗೆ. ಅದು ನನಗೆ ಯಾವಾಗಲೂ ತುಂಬ ಹಾರ್ಟ್ ಮಾಡ್ತಾ ಇತ್ತು. ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ ಆಸ. ಆ ಒಂದು ಹಾಡಿನ ಸ್ಫೂರ್ತಿಯಿಂದ ನೀ ಅಮೃತಧಾರೆ ಹಾಡು, ಅಟ್ಲೀಸ್ಟ್ ಪಲ್ಲವಿ ಮಾತ್ರ ಹೇಳ್ತಾ ಇರೋದು ನಾನು. ಆ ಮಾತು ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ ಅನ್ನುವಂಥದ್ದು ಅಣ್ಣವರ ಧ್ವನಿಯಲ್ಲಿದ್ದ ಒಂದು ಆರ್ತ ನೋವು ಇತ್ತಲ್ಲ. ಹೆಂಡತಿಗೆ ನೋಡ್ಕೊಳ್ತಾ ಹೆಂಡತಿಯನ್ನು ಉಪಚರಿಸ್ತಾ ಹಾಡ್ತಾರಲ್ಲ ಅವರು, ಅದು ನನಗೆ ಈ ಹಾಡು ಬರೀಲಿಕ್ಕೆ ಪ್ರೇರಣೆ ಆಯಿತು. ಅದರಲ್ಲೂ ಕೂಡ ಒಂದು ಸಾಲು ನಾನು ಮೊದಲ ಸಾಲು ಕೊಟ್ಟೆ, ಟ್ಯೂನ್ ಆಮೇಲೆ ಮಾಡಿ ನೀ ಅಮೃತಧಾರೆ ಅನ್ನೋ ಸಾಲನ್ನು ಕೊಟ್ಟೆ. ಕೆಲವು ಸಂಗೀತ ನಿರ್ದೇಶಕರು ಮೊದಲ ಸಾಲು ಕೇಳ್ತಾರೆ ಇನ್ಸ್ಪಿರೇಷನ್. ಹಂಸಲೇಖ ಅವರು ನನಗೆ ಅದ್ರ ಒಂದು ಲೈನ್ ಕೊಡಿ ಮೇಷ್ಟ್ರೆ ಅಂತ ಹೇಳೋರು, ಅದ್ರ ಮೇಲೆ ಬಿಲ್ಡಪ್ ಮಾಡ್ಕೋತಾರೆ ಅವರು. ರನ್ ರನ್ ಇದರ ಗಾಯಕರು ಶಂಕರ್ ಮಹದೇವನ್ ಮತ್ತು ಶ್ರೇಯಾ ಘೋಷಲ್. ಸಾಹಿತ್ಯ ನಾನು ಬರೆದಿದ್ದೀನಿ, ಮನೋಮೂರ್ತಿಯವರ ಸಂಗೀತ. ಸೊ ಈಗ ನಾನು ಜೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ಈ ನಮ್ಮ ರನ್ ರನ್ ಹಾಡಿನ ಲಿರಿಕಲ್ ವಿಡಿಯೋನ ಇಲ್ಲಿಗೆ ಬಂದು ನೀವು ಬಿಡುಗಡೆ ಮಾಡಬೇಕು ಅಂತ. ಜೋಗಿ ಕೂಡ ಅಂಡ್ ನಮ್ಮ ನಾಗತಿಹಳ್ಳಿ ಸರ್ ಅವರ ಬಹಳ ಹತ್ತಿರದ ಹಿಸ್ಟಾರಿಕಲ್ ನಾವೆಲ್ಸ್ ಬಿಡುಗಡೆ ಮಾಡಿ ಬಂದೆ. ಇಲ್ಲಿ ಒಂದು ಹಿಸ್ಟ್ರಿ ನೋಡಿದೆ, ಮೂರನೇ ಹಿಸ್ಟ್ರಿ ಅದು. ಅಮೇರಿಕಾ ಟು. ಸೊ ಇದರ ರನ್ ಹಾಡನ್ನು ನಾವೆಲ್ಲ ನೋಡೋಣ. ಬಿಡುಗಡೆ ಮಾಡಿ ಎಲ್ಲ ನೋಡಿದ್ರಿ.
ಭೂಮಿ ಪರಿಧಿ ಆಚೆ ಗುರಿ ಇರೋದು ಯಾತ್ರೆ. ನಾನು ಏನಂದ್ಕೊಂಡಿದ್ದೆ ಅಂದರೆ ಮೇಷ್ಟ್ರ ಬಗ್ಗೆ ನನಗೊಂದು ತಪ್ಪು ಕಲ್ಪನೆ ಇತ್ತು. ಮೇಷ್ಟ್ರಿಗೆ ವಯಸ್ಸಾಗಿದೆ, ಏನೋ ಒಂದು ಹಳೆ ಸಿನಿಮಾ ಮಾಡಿರ್ತಾರೆ ಅಂತ. ಆಮೇಲೆ ಇವರು ಔಟ್ ಆಫ್ ಫ್ಯಾಷನ್ ಆಗಿಬಿಟ್ಟಿದ್ದಾರೆ ಅಂದ್ಬಿಟ್ಟಿದೆ. ಭಾಳ ದಿವಸ ಇರಲಿಲ್ಲ ಕನ್ನಡದಲ್ಲಿ. ಆಮೇಲೆ ನೋಡಿದರೆ ಈಗ ಫಸ್ಟ್ ಸಿನಿಮಾ ಮಾಡುವಷ್ಟು ಉತ್ಸಾಹದಿಂದ ಕಾಂಬಿನೇಷನಲ್ಲಿ ಈ ರನ್ ಹಾಡು ಮಾಡಿದ್ದಾರೆ. ನಿಜವಾಗ್ಲೂ ಆ ಕಾರ್ಕಾರ್ ಹಾಡಿನ ನಂತರ ಈ ರನ್ ಹಾಡಿದೆಯಲ್ಲ, ಇವತ್ತಿನ ಏನು ಬಹಳ ಬಳಕೆ ಆಗುವಂಥ ಪದ ಇದೆ ಜೆನ್ಜಿ ಅಂತ. ಸೊ ಅವರ ಒಂದು ಜೀವನದ ಎಲ್ಲ ಮೀನಿಂಗನ್ನು ಹೇಳೋ ಥರ ಈ ಹಾಡಿದೆ. ಮೇಷ್ಟ್ರು ನನಗೆ ಭಾಳ ಅಂದರೆ ಇವತ್ತು ಅವರಿಗೆ ಬೈಯುವಂಥ ಒಬ್ಬ ಸ್ಟೂಡೆಂಟ್ ಇದ್ದರೆ ನಾನು ಮಾತ್ರ. ಫೋನ್ ಮಾಡಿ ಬೈಗಳು ಶುರು ಮಾಡ್ತಾರೆ, ಸಿಗ್ತಾ ಇಲ್ಲ ಅಂತ ಬೈತಾರೆ, ಸಿನಿಮಾ ನೋಡಿಲ್ಲ ಅಂತ ಬೈತಾರೆ, ಹೇಳಿ ಸಮಯಕ್ಕೆ ಬಂದಿಲ್ಲ ಅಂತ ಬೈತಾರೆ. ನಾನು ಸುಮಾರು ಒಂದು 20 ಪುಸ್ತಕಗಳನ್ನು ಮೇಷ್ಟ್ರು ಬಿಡುಗಡೆ ಮಾಡಿದ್ದಾರೆ. ಹೀಗಾಗಿ ನನ್ನ ಮೇಷ್ಟ್ರ ಬಗ್ಗೆ ಒಂದು ದೊಡ್ಡ ಪ್ರೀತಿ ಏನಂದರೆ ಅವರಿಗೆ ಎಲ್ಲರೂ ವಿದ್ಯಾರ್ಥಿಗಳ ಥರ ಕಾಣ್ತಾರೆ. ಆಮೇಲೆ ವಿದ್ಯಾರ್ಥಿಗಳು ಪಾಸ್ ಆಗಬೇಕು ಅಂತೇಳಿ ಅವರು ಅಲ್ಲೇ ಇರ್ತಾರೆ. ಅಂದರೆ ವಿದ್ಯಾರ್ಥಿಗಳನ್ನ ಪಾಸ್ ಮಾಡ್ತಾ ಇರ್ತಾರೆ. ಅವರ ಈಗಲೂ ಕೂಡ ಅವರ ಸ್ಕೂಲಿಂದ ಬರ್ತಾರಂಥ ಸ್ಟೂಡೆಂಟ್ಗಳು ಅಲ್ಲಲ್ಲಿ ಸಿಗ್ತಾ ಇರ್ತಾರೆ. ನಾವು ನಾಗ್ತಿ ಎಲಿಮೆಂಟ್ ಸ್ಕೂಲಿಂದ ಬಂದಿದ್ದ ಅಂತ. ಈ ಕಾದಂಬರಿ ಇದೆಯಲ್ಲ, ಈ ಸಿನಿಮಾವನ್ನು ಆಧರಿಸಿದ ಕಾದಂಬರಿ ಸಹನಾದು, ಅದನ್ನು ನಾನು ಬಿಡುಗಡೆ ಮಾಡಿದ್ದೆ. ಆನಂತರ ಬಿಡುಗಡೆ ಮಾಡಿದ ನಂತರ ಮೇಷ್ಟ್ರಿಗೆ ಹೇಳಿದ್ದು ಒಂದು ಒಳ್ಳೆ ಕಾದಂಬರಿ ಇದೆ ಅಂತ. ಬಟ್ ಅವರು ಅದಕ್ಕಿಂತ ಮುಂಚೆನೇ ಅದನ್ನು ಆರಿಸ್ಕೊಂಡಿದ್ರು. ಇದರ ಚಿತ್ರಕಥೆಯ ದಿನಗಳಲ್ಲಿ ನನ್ನ ಜೊತೆ ಚರ್ಚೆ ಮಾಡಿದರು. ಆಮೇಲೆ ನಾನು ಮತ್ತು ಮೇಷ್ಟ್ರು ಒಂದು 2-3 ಸಿನಿಮಾಕ್ಕೆ ಕೆಲಸ ಮಾಡಿದ್ವಿ. ಉದಾಹರಣೆಗೆ ಒಲವೇ ಜೀವನ ಲೆಕ್ಕಾಚಾರ ಅಂತ ಹೇಳ್ದು ಸ್ವಲ್ಪ ಓಡದೇ ಇರೋ ಸಿನಿಮಾ ಇದೆಯಲ್ಲ, ಆ ಟೈಟ್ಲ್ ನಾನೇ ಕೊಟ್ಟಿದ್ದು. ಸೊ ಅದಾದ್ಮೇಲೆ ನನಗೆ ಅವ್ರು ಟೈಟ್ಲ್ ಕೊಡಿದ್ದು ಕೇಳಲಿಲ್ಲ. ಸೊ ಇನ್ನೊಂದು ಯಾವುದೋ ಸಿನಿಮಾಕ್ಕೆ ಒಂದಷ್ಟು ಸ್ಕ್ರಿಪ್ಟ್ ವರ್ಕ್ ಮಾಡಿದ್ದೆ. ನನ್ನ ವೇ ಆಫ್ ವರ್ಕಿಂಗ್ ನೋಡಿದ ಮೇಲೆ ಅವರು ನನ್ನ ಸಹವಾಸ ಬೇಡ ಅಂತ ಬಿಟ್ಬಿಟ್ರು. ಬಟ್ ಮೇಷ್ಟ್ರು ಅಲ್ಲಿಂದ ನೋಡಿ ಈಗ ಅವರ ಅಮೇರಿಕಾದಿಂದ ನಡೆದು ಬಂದು ಹಾದಿ ನೋಡಿದ್ವಲ್ಲ. ನಾನು 4 ಸಲ ಅಮೇರಿಕಕ್ಕೆ ಹೋಗಿದ್ದೀನಿ. ಫಸ್ಟ್ ಟೈಮ್ ತೋರಿಸಿದ್ದವರೇ ಅಮೇರಿಕನ. ಕಾಸಿಲ್ಲದೆ ಅಮೇರಿಕ, ಅಂದರೆ ಕಡಿಮೆ ಖರ್ಚಲ್ಲಿ ಅಮೇರಿಕ ನೋಡಿದ್ದು ಮೇಷ್ಟ್ರು ಅಮೇರಿಕ. ಒಂದು ಎರಡನೇದು, ಒಬ್ಬರು ಮೇಷ್ಟ್ರಾಗಿ ಅವರು ಈ ಚಿತ್ರರಂಗಕ್ಕೆ ಬಂದು ಇವತ್ತು ಅವರು ಸಂಪಾದಿಸಿರೋ ಸ್ಥಾನ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಹೇಗಾದ ಗೊತ್ತಾ, ಚಿನ್ನಾರಿ ಗೊತ್ತಾ, ಆ ರೀತಿ ಇದೆ. ಯಾಕಂದರೆ ಅವರು ಮೇಷ್ಟ್ರಾಗಿ ಇದ್ದವರು ಒಳ್ಳೆಯ ಕಥೆಗಾರರಾಗಿದ್ದಾರೆ, ಕಾದಂಬರಿಕಾರರಾಗಿದ್ದಾರೆ, ಯೂನಿವರ್ಸಿಟಿಗಳಲ್ಲಿ ಪಾಠ ಮಾಡ್ತಾರೆ. ಬಟ್ ಈ ಚಿತ್ರರಂಗಕ್ಕೆ ಬಂದು ಆ ಕಾಲದಲ್ಲಿ ಇವರು ಚಿತ್ರರಂಗಕ್ಕೆ ಬರೋ ಹೊತ್ತಿಗೆ ಕನಿಷ್ಠ 7-8 ಸೂಪರ್ ಸ್ಟಾರ್ಗಳಿದ್ರು ಇಲ್ಲಿ. ಅವ್ರ ಮಧ್ಯೆ ಬಂದು ಹೊಸ ಹುಡುಗರನ್ನ ಹಾಕ್ಕೊಂಡು, ಹೊಸ ಸಂಗೀತ ನಿರ್ದೇಶಕರನ್ನ ಹಾಕ್ಕೊಂಡು, ಹೊಸ ಕಥೆಯನ್ನು ತಗೊಂಡು ಸಿನಿಮಾ ಮಾಡಿ ಗೆದ್ದು, ಎಲ್ಲದರ ನಡುವೆ ಅವರಿಗೆ ಥಿಯೇಟ್ರ್ ಸಿಗ್ತಾ ಇರಲಿಲ್ಲ. ಅವ್ರ ಸಿನಿಮಾ 100 ದಿನಕ್ಕೆ ಆಗೋ ಅದರ ಮುಂಚೆ ಅವ್ರ ಸಿನಿಮಾನ ಕಿತ್ತಾಕ್ತಾ ಇದ್ರು. ಈ ಥರ ಹಲವು ಸಂಕಟಗಳನ್ನು ನೋಡಿದ್ದೀನಿ. ಆ ಸಂಕಟಗಳ ನಡುವೆ ಇವತ್ತು ಬಂದು ಅವ್ರು ಹೇಳ್ತಾ ಇರ್ತಾರೆ ವಯಸ್ಸಾಯಿತು ಅಂತ, ಬಟ್ ಅದು ಅವರ ಕೃತಿಯಲ್ಲಿ ಕಾಣಿಸಲ್ಲ. ಬಹಳ ಒಳ್ಳೆಯ ಒಂದು ಹಾಡನ್ನು ಕೊಟ್ಟಿದ್ದಾರೆ. ನನಗೆ ಈ ಸಿನಿಮಾದ ಬಗ್ಗೆ ಮತ್ತೆ ಭರವಸೆ ಬಂತು. ಬಹಳ ಒಳ್ಳೆಯ ಕಥೆ ಇದೆ ಈ ಸಿನಿಮಾದಲ್ಲಿ. ಇವತ್ತು ನಮಗೆಲ್ಲ ಅಮೇರಿಕ ಏನಂದರೆ ಒಂದು ಬಿಡುಗಡೆಯ ದೇಶ ಅಂತ. ಫಸ್ಟು ಇಂಡಿಯನ್ಸ್ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ತಮಗೆ ಬೇಕಾದ ಬಟ್ಟೆ ಹಾಕ್ಬೋದು, ತಮಗೆ ಬೇಕಾದ ಕಡೆ ಓಡಾಡಬಹುದು, ತಮಗೆ ಬೇಕಾದಂಗೆ ಮಾಡ್ಬೋದು, ಯಾರೂ ನೋಡ್ತಾ ಇರಲ್ಲ ಅಂತ ಒಂದು ನಂಬಿಕೆಯಲ್ಲಿ ಅಲ್ಲಿ ಬಹಳ ಅಂದರೆ ಜೀವನದ ಬಿಡುಗಡೆಯ ಕ್ಷಣ ಥರ ಬದುಕ್ತಾ ಇರ್ತೀವಿ. ಈ ಸಿನಿಮಾದಲ್ಲೂ ಅಂಥ ಒಂದು ಬಿಡುಗಡೆಯ ಕ್ಷಣವನ್ನು ಇದರ ನಾಯಕಿ ಅನುಭವಿಸುವಂಥ ಒಂದು ಚಿತ್ರ ಇದೆ. ಅದನ್ನು ಅವರು ಹೇಗೆ ತಂದಿದ್ದಾರೆ ಅಂತ ನೋಡುವ ಕುತೂಹಲ ನನಗಿದೆ. ಬಟ್ ಮೇಷ್ಟ್ರು ನಿಮಗೆ ಅವರ ಸಂಭಾಷಣೆಯನ್ನು ಗಮನಿಸಿಕೊಂಡು ಬಂದರೆ ಗೊತ್ತಿರುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಸಿ ಉದಯಶಂಕರ್, ಹುಣಸೂರು ಕೃಷ್ಣಮೂರ್ತಿ ಪೌರಾಣಿಕ ಕಾದಂಬರಿಗಳಿಗೆ, ಸಿ ಉದಯಶಂಕರ್ ಮಯೂರದಂಥ ಸಿನಿಮಾಗಳು ಮತ್ತು ಅನೇಕ ಐತಿಹಾಸಿಕ ಕಾದಂಬರಿ ಮತ್ತು ಸಾಮಾಜಿಕ ಕಾದಂಬರಿಗಳಿಗೆ ಏನು ಸಂಭಾಷಣೆ ಬರೀತಿದ್ರಲ್ಲ, ಅದಾದ ನಂತರ ಪ್ರೇಮಲೋಕ ಇದ್ದ ಚಿತ್ರಗಳಿಗೆ ಹಂಸಲೇಖ ಸಂಭಾಷಣೆ ಬರೆದಾಗ ಅದೊಂದು ಬೇರೆ ಥರದ ಇದು ಬಂತು. ಆ ನಂತರ ಒಂದು ರೀತಿಯ, ನಾನು ದಕ್ಷಿಣ ಕನ್ನಡದವನಾದ್ದರಿಂದ ಒಂದು ಗ್ರಾಂಥಿಕ ಕನ್ನಡವನ್ನು ಚಿತ್ರದ ಒಳಗೆ ತಂದುಬಿಟ್ಟು ಅದನ್ನು ಗೆಲ್ಲಿಸಿದ್ದು ಮೇಷ್ಟ್ರು. ಆಮೇಲೆ ಒಂದು ಹಾಡಿನಲ್ಲಿ ಒಂದು ಗ್ರಾಂಥಿಕತೆಯನ್ನು, ಅಂದರೆ ನಿಜವಾದ ಕನ್ನಡದ ಸೊಗಡನ್ನು ಹಾಡಲ್ಲಿ ತಂದು, ಅಮೇರಿಕ ಚಿತ್ರದಲ್ಲಿ ಇಂಗ್ಲೀಷ್ ಪದಗಳಿವೆ, ಆದರೆ ಅವರ ಹಲವು ಹಾಡುಗಳಲ್ಲಿ ಆ ಹಾಡನ್ನು ಮೀರಿ ಕವಿತೆ ಆಗಿದ್ದನ್ನು ನೋಡಿದ್ದೀವಿ. ಆ ಥರದ ಒಂದು ಶಕ್ತಿ ಉಳ್ಳಂಥ ಮೇಷ್ಟ್ರು ಇವತ್ತು ಈ ಸಿನಿಮಾನ ಕೊಟ್ಟಿದ್ದಾರೆ. ಆಮೇಲೆ ಇಷ್ಟೊತ್ತು ಅವರ ಜರ್ನಿ ಬಗ್ಗೆ ಮಾತಾಡಿದ್ದು ಭಾಳ ಚೆನ್ನಾಗಿತ್ತು. ಒಂದು ಪೋಡ್ಕಾಸ್ಟ್ ನೋಡೋದಂಗಿತ್ತು. ಯಾಕಂದರೆ ಇವತ್ತು ಸಿನಿಮಾ ಪ್ರೆಸ್ ಮೀಟ್ಗಳಲ್ಲಿ ಈ ಥರದ ಚರ್ಚೆ ನಡೆಯಲ್ಲ, ಬಹಳ ಒಳ್ಳೆಯ ಚರ್ಚೆ ನಡೆಯಿತು. ಆಮೇಲೆ ಸ್ನೇಹಿತರು ಮತ್ತು ನೀವಿಬ್ಬರು ಬಹಳ ಚೆನ್ನಾಗಿ ಅದರಲ್ಲಿ ಕಾಣಿಸ್ತಾ ಇದ್ರಿ.
ನನಗೆ ಭಾಳ ಸಂತೋಷ ಆಯಿತು. ಆಮೇಲೆ ಮನೋಮೂರ್ತಿ ನಿಮಗೆ ಹ್ಯಾಟ್ಸ್ ಆಫ್. ಯಾಕಂದರೆ ಇದು ಈ ಬೀಟ್ಸ್ ಇದೆಯಲ್ಲ, ಇದು ನನ್ನನ್ನೇ ಒಂಥರ ಟ್ಯಾಪ್ ಮಾಡೋ ಥರ ಮಾಡುತ್ತೆ. ಬಹುಶಃ ನನ್ನ ಹಿಂದೆ ಕೂತ್ಕೊಂಡ ಸುಬ್ರಹ್ಮಣ್ಯ ಕೂಡ ಮೀಸೆ ಅಲ್ಲಾಡಿಸ್ತಾ ಇದ್ದ. ಸೊ ಹಾಗಾಗಿ ಎಲ್ಲ ವಯಸ್ಸಿನವರನ್ನು ಮುಟ್ಟುವಂಥ ಹಾಡು ಇದು ಆಗ್ಬೋದು. ಸೊ ಒಳ್ಳೆಯದಾಗಲಿ. ಇಂಥ ಮತ್ತಷ್ಟು ಹಾಡುಗಳನ್ನು ಕೊಡಿ ನೀವು. ನೀವೀಗ ಬೇಕಾಗಿದ್ದೀರಿ ಚಿತ್ರರಂಗಕ್ಕೆ ಅಂತ. ಸೊ ಬೇಸ್ರೆ ಇವರನ್ನು ಬೇರೆಯವರಿಗೂ ಬಿಟ್ಕೊಡಿ ಅಂತ ಹೇಳಿ. ಸರ್ ಬನ್ನಿ, ನೀವು ಬನ್ನಿ. ನೀವೇ ಆರಂಭದಲ್ಲಿ ಬಹಳ ತುಂಬ ಹೊತ್ತು ಮಾತಾಡಿದ್ರಿಂದ ನಾನು ನನ್ನ ಸಹೋದ್ಯೋಗಿಗಳ ಆತಂಕವನ್ನು ಅರ್ಥ ಮಾಡಿಕೊಂಡು ಕಡಿಮೆ ಮಾತಾಡ್ತೀನಿ. ಜೋಗಿಗೆ ಬಹುಶಃ ಗೊತ್ತಿದೆ, ಒಂದು ಕಾಲದಲ್ಲಿ ಮನೋಮೂರ್ತಿಯವರು ಮೇಷ್ಟ್ರ ಜೊತೆ ಮಾತ್ರ ಕೆಲಸ ಮಾಡ್ತಾರೆ, ಯಾರ ಜೊತೆ ಮಾಡಲ್ವಂತೆ ಅಂತ ಒಂದು ಕೆಟ್ಟ ಗಾಸಿಪ್ ಹಬ್ಬಿಟ್ಟಿತ್ತು. ಆ ಹೊತ್ತಲ್ಲಿ ಯೋಗರಾಜ್ ಭಟ್ರಿಗೆ ಮನೋಮೂರ್ತಿಯವ್ರನ್ನ ಪರಿಚಯಿಸಿ ಕನೆಕ್ಟ್ ಮಾಡಿ ಕೊಟ್ಟು ಒಂದು ಮುಂಗಾರು ಮಳೆ ಆಗಲಿಕ್ಕೆ ನಾನು ಕಾರಣನಾದೆ ಅಂತ ಅತ್ಯಂತ ವಿನಯದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೊಂದು ಕಾರಣ ಇತ್ತು ಸರ್. ಏನಂದರೆ ಅವ್ರಿಗೆ ಇಂಗ್ಲೀಷ್ ಬಿಟ್ಟು ಬೇರೆ ಬರ್ತಿರಲಿಲ್ಲ. ಇಲ್ಲಿ ನಿರ್ದೇಶನ ಇಂಗ್ಲೀಷ್ ಬರ್ತಾ ಇಲ್ಲ. ಅವ್ರಿಗೆ ಸಿಚುವೇಶನ್ ಹೇಳೋದಿಗೆ ಸಿಚುಯೇಷನ್ ಅವ್ರಿಗೆ ಸಿಚುವೇಶನ್ ಹೇಳ್ಬೇಕಾದ್ರೆ ಇಂಗ್ಲೀಷ್ ಬರಬೇಕಲ್ಲ. ಇಲ್ಲಿ ಹಲವು ನಿರ್ದೇಶಕರಿಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ. ಅಲ್ಲ, ಅವ್ರಿಗೆ ಸಂಗೀತ ಇದೆಲ್ಲ ಕನ್ನಡ ಇಂಗ್ಲೀಷು ಅದೆಲ್ಲ ಬಿಟ್ಟು ಏನೋ ಒಂದು 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 ಪಲ್ಸ್, ಅದು ಅದು ಹೇಳಕ್ಕೆ ಬರಲ್ಲ. ಅದು ಭಾವ. ಅದು ಹೇಳಿದರೆ ಅನಂತರ ಮನೋಮೂರ್ತಿಯವರು ಎಷ್ಟು ಬ್ಯುಸಿ ಆದರು ಅಂದರೆ ಅವರು ಮುಂಗಾರು ಮಳೆ, ಮಿಲನ ಅವೆಲ್ಲ ಮಾಡ್ತಾ ನನ್ನ ಕೈಗೆ ಸಿಗ್ತಿರ್ಲಿಲ್ಲ. ಹಾಗೆ ಸಾಕಷ್ಟು ಇನ್ನೊಂದು ಸೆಕೆಂಡ್ ಇನ್ನಿಂಗ್ಸ್ ಕೂಡ ಅವ್ರದ್ದು ಭಾಳ ದೊಡ್ಡ ಪ್ರಮಾಣದಲ್ಲಿ ಆಯಿತು. ಹಾಗಾಗಿ ಜೋಗಿ ಇವತ್ತಿನೊಂದು ಮುಖ್ಯಮಂತ್ರಿಗಳ ಜೊತೆಗೆ ಒಂದು ಕಾರ್ಯಕ್ರಮ ಮುಗಿಸಿ ಓಡೋಡಿ ಬಂದಿದ್ದಾರೆ ನನಗೋಸ್ಕರ. ಮಾಜಿ ಮುಖ್ಯಮಂತ್ರಿಗಳಷ್ಟೇ ಪವರ್ಫುಲ್ ಅಂತ ಕೇಳಿದ್ದೀನಿ. ಅಲ್ಲಿ ಹೋಗಿದ್ದರು. ಅಲ್ಲಿ ಬೇಗ ಬಾರಪ್ಪ ಅಂತ ಹೇಳಿದೆ, ಬಂದು ಮಾಡಿಕೊಟ್ಟಿದ್ದಾರೆ. ಈ ಹಾಡಿನ ಬಗ್ಗೆ ಒಳ್ಳೆ ಮಾತಾಡಿದ್ದಾರೆ. ಮತ್ತು ನಮ್ಮ ಕಾದಂಬರಿ ವಿಚಾರ ಬಂದಾಗ, ಕಥೆ ಬಂದರೆ, ಚಿತ್ರಕಥೆ ಬಂದರೆ, ನಮ್ಮ ಹಳ್ಳಿ ಕಾರ್ಯಕ್ರಮ ಅದಕ್ಕೆಲ್ಲ ಜೋಗಿ ಬಂದು ನಮ್ಮ ನಾಗತಿಯಲ್ಲಿಗೂ ಬಂದಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಬಹಳ ಬಹಳ ಕೃತಜ್ಞನಾಗಿದ್ದೇನೆ ನಾನು. ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ, ನಾನು ಆರಂಭದಲ್ಲಿ ಮಾಧ್ಯಮದ ಗೆಳೆಯರಿಗೆ ನನ್ನ ತಂತ್ರಜ್ಞರೆಲ್ಲ ಬಂದಿದ್ದಾರೆ, ಇಲ್ಲಿ ಕಲಾವಿದರು ಬಂದಿದ್ದಾರೆ, ಸಾಮಿ ಮತ್ತು ಪೃಥ್ವಿ. ಇವರು ಕುಮಟಾದಲ್ಲಿದ್ದಾನೆ ನಮ್ಮ ಇನ್ನೊಬ್ಬ ಗೆಳೆಯ ನಿರೂಪ್. ಅವನು ಎಲ್ಲರಿಗೂ ಶುಭಾಶಯ ತಲುಪಿಸಿದ್ದಾನೆ. ಬರಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಖಂಡಿತ ಆದಷ್ಟು ಬೇಗ ಮತ್ತೊಂದು ಗೋಷ್ಠಿಯಲ್ಲಿ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾನೆ. ಇನ್ನು ನಮ್ಮ ಶ್ರೀ ಸಂಕಲನಕಾರ ಇಲ್ಲಿ ಬಂದಿದ್ದಾರೆ. ಇನ್ನೂ ಅನೇಕ ನಮ್ಮ ಗೆಳೆಯರು ಇದ್ದೀರಿ. ಎಲ್ಲರಿಗೂ ಮಾಧ್ಯಮ ಗೋಷ್ಠಿ ಎಲ್ಲರಿಗೂ ನಾನು ಮತ್ತೊಮ್ಮೆ ನನ್ನ ವಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ನಿಮಿಷ. ವಂದನೆಗಳನ್ನ ಹೇಳಿದ ತಕ್ಷಣ ಕಾರ್ಯಕ್ರಮ ಆದರೆ ಅದು ಪ್ರವಾಹ ತಂದುಬಿಟ್ರೆ ನೀರು ಹೇಗೆ ತಿಂಗಳು ಕಗ್ಗತ್ತಲು ಕಾರ್ಕಾಲದ ರಾತ್ರಿ ಆಗೋಗ್ಬಿಡುತ್ತೆ. ಅಂತ ದೊಡ್ಡ ಸಿನಿಮಾ ಅದಕ್ಕೆ ಶುಭ ಕೋರ್ತ 26ಕ್ಕೆ ನಮಗೆ ಬರಕ್ಕಾಗಲ್ಲ. ಸರಿ, ಒಂದೆರಡು ದಿನಗಳ ಮೇಲೆ ನಿಮ್ಮ ಈ ಚಲನಚಿತ್ರ ಬರ್ತಾ ಇದೆ. ಕನ್ನಡದ ಈ ಪ್ರೇಕ್ಷಕರು ಎಲ್ಲ ಕಾಯ್ತಾ ಇದ್ದಾರೆ. ನಾನು ಕನ್ನಡಿಗನಾಗಿ ಎರಡೂ ಫಿಲ್ಮ್ಗೆ ಈ ಗುಡ್ ಲಕ್ ಹೇಳ್ತಾ, ನೀವು ಯಾವ ಡೇಟ್ ನೀವು ಇದು ಮಾಡಿದ್ರು ಆ ಭಗವಂತ ನಿಮ್ಮ ಜೊತೆಗೆ ಇದ್ದಾನೆ ಸರ್. ಇದೆಲ್ಲ ಸಕ್ಸಸ್ ಆಗೇ ಆಗುತ್ತೆ ಅಂತ ಆ ನಂಬಿಕೆ ಈ ನನ್ನಲ್ಲಿದೆ. ಒಳ್ಳೊಳ್ಳೆ ಆ್ಯಕ್ಟರ್ಸ್ ಇದ್ದಾರೆ, ಒಳ್ಳೆ ಕತೆ ಇದೆ, ಒಳ್ಳೆ ಹಾಡುಗಾರರಿದ್ದಾರೆ, ಒಳ್ಳೆ ಸಿಂಗರ್ಸ್ ಇದೆ. ಕನ್ನಡಿಗರು ಜಸ್ಟ್ ಕೈ ಹಿಡಿಬೇಕಾಗಿದೆ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್. ನೀವು ಯಾವ ಡೇಟ್ ತೊಗೊಂಡ್ರು ಇಟ್ ವಿಲ್ ಬಿ ಹ್ಯೂಜ್ ಸಕ್ಸಸ್ ಅಂತ ಹೇಳಿ ನನ್ನ ಅಂತರಾತ್ಮ ಹೇಳ್ತಾ ಇದೆ ಸರ್. ನಾನೊಂಚೂರು ಇಂಟ್ರಪ್ಟ್ ಮಾಡ್ಬೋದಾ? ಇನ್ನಿಬ್ಬರನ್ನ ಕರಿತೀನಿ ಸ್ಟೇಜ್. ಸೆಪ್ಟೆಂಬರ್ 11 ಹೇಳ್ತಾ ಇದ್ದಾರೆ. ಸೆಪ್ಟೆಂಬರ್ 11 ಅಮೆರಿಕಕ್ಕೆ ಒಳ್ಳೆಯ ದಿನ ಅಲ್ಲ, ಆದರೆ ಅಮೆರಿಕ 2ಗೆ ಒಳ್ಳೆಯ ದಿನ ಅಂತ ಅನ್ಕೋಬಹುದು. ಯಾಕೆಂದ್ರೆ ಇದು ಅಮೆರಿಕದ ರಾಜಕೀಯಕ್ಕೆ ಸಂಬಂಧಪಟ್ಟ ಸಿನಿಮಾ ಅಲ್ಲ. ಅದರಿಂದ ಜೊತೆಗೆ ಗೌರಿ ಗಣೇಶ ಬರೋಕ್ಕೆ ಸ್ವಲ್ಪ ಮುಂಚೆ. ಎಲ್ರಿಗೂ ಓಕೆನಾ? ಓಕೆನಾ? ಒಂದ್ಸರಿ ಜೋರಾಗಿ ಹೇಳಿಬಿಡಿ ಎಲ್ಲ, ಸೆಪ್ಟೆಂಬರ್ 11 ಅಂತ. ಎಲ್ರಿಗೂ ಓಕೆ? ಎಲ್ಲರೂ ಒಂದ್ಸರಿ ಜೋರಾಗಿ ಓಕೆ. ಓಕೆ 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 ಅಬ್ಸಲ್ಯೂಟ್ಲಿ ಓಕೆ. ಯೋಗಿ ಸರ್ ಬರಲಿ ವೇದಿಕೆ ಮೇಲೆ. ಯೋಗಿ ಸರ್ 2026 ನಮ್ಮ ಚಿತ್ರ ವಿಶ್ವಾದ್ಯಂತ ಬಿಡುಗಡೆ ಆಗ್ತಿದೆ. ಹಾಗಂತ ಇದನ್ನು ನಾನು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಕ್ಲೈಮ್ ಮಾಡಲ್ಲ. ಕನ್ನಡ ಸಿನಿಮಾ ಮಾತ್ರ ಇದು. ಕನ್ನಡಿಗರಿರೋ ಕಡೆ ವಿಶ್ವದ ಎಲ್ಲ ಕಡೆ ಬಿಡುಗಡೆ ಆಗ್ತಾ ಇದೆ.
ಅಮೆರಿಕದಲ್ಲಿ ಮನೋಗೊಲೂರು ಅಂತಕ್ಕಂಥ ಗೆಳೆಯ ಯಾರು ಈ ಚಿತ್ರೀಕರಣಕ್ಕೆ ಸಹಾಯ ಮಾಡಿದ್ರು ಅವರು ಇಡೀ ಅಮೆರಿಕದಲ್ಲಿ ಚಿತ್ರೀಕರಣ ಬಿಡುಗಡೆ ಮಾಡ್ತಾ ಇದ್ದಾರೆ. ಕೆನಡಾದಲ್ಲಿ ಕಿರಣ್ ಬಾರ್ತೂರ್, ಈ ಹೈಡ್ ಪಾರ್ಕ್ನ ಜೊತೆಗೆ ಸಂಬಂಧ ಇರತಕ್ಕಂಥ ಗೆಳೆಯ, ಅವರು ಅದನ್ನು ಇಲ್ಲಿ ಕೆನಡಾದ ಎಲ್ಲ ಮುಖ್ಯವಾದ ನಗರಗಳಲ್ಲಿ ಬಿಡುಗಡೆ ಮಾಡ್ತಿದ್ದಾರೆ. ಮತ್ತು ಭರತ್ ಅನ್ನುವಂಥವರು ಯುರೋಪ್ನ ಎಲ್ಲ ಭಾಗಗಳಲ್ಲಿ ಚಿತ್ರೀಕರಣ ಬಿಡುಗಡೆ ಮಾಡ್ತಾ ಇದ್ದಾರೆ ಸಿನಿಮಾನ. ಹಾಗೆ ಜೆರೋನ್ ಅಂತಕ್ಕಂಥವರು ಆಸ್ಟ್ರೇಲಿಯಾದಲ್ಲಿ ಚಿತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ವಿಶಾಲ ಕರ್ನಾಟಕಕ್ಕೆ ನಮ್ಮ ಹೆಮ್ಮೆಯ ಹಂಚಿಕೆದಾರರು KVN ಅವರು ಕರ್ನಾಟಕಕ್ಕೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಹೋಗೋಣ. ಎಷ್ಟು ವರ್ಷ ವೇಟ್ ಮಾಡಲಿ? ಆಲ್ರೆಡಿ 3 ವರ್ಷ ಆಯಿತು ನನಗೆ ಯಾವುದು ಸಿನಿಮಾ ರಿಲೀಸ್ ಆಗಿಲ್ಲ 3 ವರ್ಷದಿಂದ. ಸೊ ಐ ಕ್ಯಾನ್ ವೇಟ್ ಬೇಬಿ. Absolutely. This when ನಮ್ಮ ಫಿಲ್ಮಲ್ಲಿ like everybody is a legend. Why should we wait? Wait is almost over, ಅಲ್ಲ? ಆದಷ್ಟು ಬೇಗ ಓಡಬೇಕು. ಬಟ್ ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ. ಲೈಕ್ ನನಗೆ ಸಿಕ್ಕಿರುವಂಥ ಒಂದು ಅದ್ಭುತವಾದ ಅವಕಾಶ. ಸರ್ ಚಿತ್ರದಲ್ಲಿ ಎಲ್ಲ ಆ್ಯಕ್ಟರ್ಸು ಅಂದರೆ ಕ್ಯಾರೆಕ್ಟರ್ಸು ಅಮೇರಿಕಾ, ಯುರೋಪು ಎಲ್ಲ ಕಡೆ ಹೋಗ್ತಾ ಇರುತ್ತೆ. ಬಟ್ ಕ್ಯಾರೆಕ್ಟರ್ ಒಳಗಿರುವಂತಹ ಸೋಲ್ ಏನಿದೆ ಅದು ಕರ್ನಾಟಕ ಬಿಟ್ಟು ಹೋಗೇ ಇಲ್ಲ ಯಾವತ್ತೂ ಕೂಡ. ಸೊ ಅಂಥ ಒಂದು ಅದ್ಭುತವಾದ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆ್ಯಂಡ್ ಐ ಆಮ್ ವೇಟಿಂಗ್ ಫಾರ್ ಎವ್ರಿ ಒನ್ ಟು ವಾಚ್. But all of us are waiting, and